ಇವತ್ತು ನಮ್ಮ ಮುಂದೆ ಇರೋದು ಮೆಸ್ಸಿ ಫರ್ಗ್ಯೂಷನ್ 1035 DI ನ 39 HP ಟ್ರ್ಯಾಕ್ಟರ್. ಇಲ್ಲಿ DI ಅಂದ್ರೆ ಡೈರೆಕ್ಟ್ ಇಂಜೆಕ್ಷನ್ ಅಂತ. ಅಂದ್ರೆ ಇಲ್ಲಿ ಇಂಜಿನ್ ಪಿಸ್ಟನ್ಸ್ ಗೆ ಡೈರೆಕ್ಟ್ ಆಗಿ ಡೀಸೆಲ್ ನ ಸಪ್ಲೈ ಆಗುತ್ತೆ. ಅದು ಎಲ್ಲ ಟ್ರ್ಯಾಕ್ಟರ್ಸ್ ಅಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಇವರು ನಮ್ಮ ಚಾನಲ್ಗೆ ಹೊಸ ಪರಿಚಯ ನನ್ನ ತಮ್ಮ. ಈ ಗಾಡಿಲಿ ನಮಗೆ 10 ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ, 8 ಫಾರ್ವರ್ಡ್ 2 ಬ್ಯಾಕ್ವರ್ಡ್. ಇದ್ರ ಫ್ರಂಟ್ ಅಲ್ಲಿ ಮುಂದ್ಗಡೆ 2 ಹ್ಯಾಲಜನ್ ಮೌಂಟೆಡ್ ಹೆಡ್ ಲ್ಯಾಂಪ್ ನ ಕೊಟ್ಟಿದ್ದಾರೆ. ಮುಂದ್ಗಡೆ ಮೆಸ್ಸಿ ಫರ್ಗ್ಯೂಷನ್ ಲೋಗೋ ಕೂಡ ಇದೆ. ಮುಂದ್ಗಡೆ ಫುಲ್ ಫ್ರಂಟ್ ಅಲ್ಲಿ ಸ್ಟೀಲ್ ಮೆಶ್ ಇಂದ ಕವರ್ ಆಗಿದೆ. ಇಂಡಿಯಾದಲ್ಲಿ ಮೆಸ್ಸಿ ಫರ್ಗ್ಯೂಷನ್ ಟ್ರ್ಯಾಕ್ಟರ್ ಫೇಮಸ್ ಇರೋದೇ ಮೀಡಿಯಂ ಸ್ಕೇಲ್ ಮತ್ತೆ ಸ್ಮಾಲ್ ಸ್ಕೇಲ್ ಫಾರ್ಮಿಂಗ್ ಗೆ ಯೂಸ್ ಆಗ್ಲಿ ಅಂತ. ಈಗ ಟೇಫೆ ಅನ್ನೋ ಕಂಪನಿಯವರು ಇಂಡಿಯಾದಲ್ಲಿ ಮೆಸ್ಸಿ ಫರ್ಗ್ಯೂಷನ್ ಟ್ರ್ಯಾಕ್ಟರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಸಿಟ್ಟಿಂಗ್ ಪೊಸಿಷನ್ ಸಖತ್ತಾಗಿದೆ, ಸಸ್ಪೆನ್ಷನ್ ಕೂಡ ಸಖತ್ತಾಗಿದೆ ಈ ಗಾಡಿಲಿ. ಇಲ್ಲಿ ಸ್ಪೀಡೋಮೀಟರ್ ಸಿಗುತ್ತೆ, ಇಲ್ಲಿ ಫ್ಯೂಯಲ್ ಗೇಜು, ಇಲ್ಲಿ ಟೆಂಪರೇಚರ್ ಗೇಜ್ ಸಿಗುತ್ತೆ, ಇಲ್ಲಿ ಬ್ಯಾಟ್ರಿ ಎಷ್ಟಿದೆ ಇನ್ನು ಪವರ್ ಅಂತ ತೋರಿಸುತ್ತೆ. ಇನ್ನ ಇದೆಲ್ಲ ಹೆಡ್ಲೈಟ್ ಕಂಟ್ರೋಲರ್ಸ್ ಇವು. ಇದು ಇಂಡಿಕೇಟರ್ ಕಂಟ್ರೋಲರು. ಇದು ಹಾರನ್ ಮಾತ್ರ ಸಖತ್ತಾಗಿದೆ ಗುರು. ಇಲ್ಲಿ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋದಾದ್ರೆ 12 ವೋಲ್ಟ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ಈ ಗಾಡಿಲಿ. ಈಗ ನೋಡೋಣ, ಸ್ಟಾರ್ಟ್ ಮಾಡಿ ಗಾಡಿನ. ನೈನ್ಟೀನ್ 60 ಈ ಟ್ರ್ಯಾಕ್ಟರ್ ಇಂಡಿಯಾದಲ್ಲಿ ಲಾಂಚ್ ಆದಾಗ, ಇಂಡಿಯಾದಲ್ಲಿ ಫಸ್ಟ್ ಲಾಂಚ್ ಆಗಿ ಟ್ರ್ಯಾಕ್ಟರೇ ಇದು. ಈಗ ಎವಲ್ಯೂಷನ್ ಆಗಿ ಈಗ 2025 75 HP ತನಕ 4 ವೀಲ್ ಡ್ರೈವ್ ಟ್ರ್ಯಾಕ್ಟರ್ ಸಿಗುತ್ತೆ. ಈ ಮೆಸ್ಸಿ ಫರ್ಗ್ಯೂಷನಲ್ಲಿ ಮಿನಿ ಟ್ರ್ಯಾಕ್ಟರಿಂದ ಹಿಡಿದು 75 HP ತನಕ ಎಲ್ಲ ವರ್ಷನ್ಗಳು ಇದೆ. ಈಗ ಟ್ರ್ಯಾಕ್ಟರ್ ಅಂತೂ ಅಪ್ಡೇಟ್ ಮಾಡಿ ಸಖತ್ತಾಗಿ ಮಾಡಿದ್ದಾರೆ ಗುರು. ಈ ಗಾಡಿಲಿ ನಮಗೆ 47 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ. ಫ್ಯೂಯಲ್ನ ಇನ್ಸರ್ಟ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಗಾಡಿಲೂ ಇಲ್ಲಿ ಸ್ಟೇರಿಂಗ್ ಹತ್ರನೇ ಇರುತ್ತೆ, ಯೂನಿಕ್ ಆಗಿರ್ಲಿ ಅಂತ ಈ ಗಾಡಿಲಿ ಇಲ್ಲಿದೆ. ಈ ಇಂಡಿಯಾದಲ್ಲೆಲ್ಲ ಕಂಡುಬರೋ ಮ್ಯಾಕ್ಸಿಮಮ್ ಟ್ರ್ಯಾಕ್ಟರ್ಸ್ ಅಲ್ಲಿ ಮೆಸ್ಸಿ ಫರ್ಗ್ಯೂಷನ್ ಕೂಡ ಒಂದು. ಈ ಮೆಸ್ಸಿ ಫರ್ಗ್ಯೂಷನ್ ಅನ್ನೋ ಬ್ರ್ಯಾಂಡು 1960 ಇಂಡಿಯನ್ ಮಾರ್ಕೆಟ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಡುತ್ತೆ. 1847 ಡೇನಿಯಲ್ ಮೆಸ್ಸಿ ಅವರು ನ್ಯೂ ಕ್ಯಾಸ್ಟಲ್ ಫೌಂಡ್ರಿ ಮತ್ತೆ ಮಷಿನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಕೆನಡಾದಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. 1891 ಹ್ಯಾರಿಸ್ ಸನ್ ಅಂಡ್ ಕಂಪನಿ ಜೊತೆ ಮರ್ಜ್ ಆಗಿ ಮೆಸ್ಸಿ ಹ್ಯಾರಿಸ್ ಲಿಮಿಟೆಡ್ ಅನ್ನೋ ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ 1900 ಫರ್ಗ್ಯೂಷನ್ ಅನ್ನೋ ಕಂಪ್ನಿ ಜೊತೆ ಮರ್ಜ್ ಆಗಿ ಮೆಸ್ಸಿ ಹ್ಯಾರಿಸ್ ಫರ್ಗ್ಯೂಷನ್ ಅಂತ ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ 1958 ಅದು ಶಾರ್ಟ್ ಆಗಿ ಮೆಸ್ಸಿ ಫರ್ಗ್ಯೂಷನ್ ಅಂತ ನೇಮ್ ಆಗುತ್ತೆ. ಅವಾಗ 1960 ಇಂಡಿಯನ್ ಮಾರ್ಕೆಟ್ಗೆ ಎಂಟ್ರಿ ಕೊಡದೆ ಮೆಸ್ಸಿ ಫರ್ಗ್ಯೂಷನ್. ಈ ಮೆಸ್ಸಿ ಫರ್ಗ್ಯೂಷನ್ ಟ್ರ್ಯಾಕ್ಟರ್ಸು ಇಂಡಿಯಾದಲ್ಲಿ ಫೇಮಸ್ ಇರೋದು ಸ್ಟ್ರೆಂತು, ಪವರು, ಡ್ಯೂರಬಿಲಿಟಿ ಮತ್ತು ಎಲ್ಲ ರೈತರು ಕೈಗೆಟುಕಬಲ್ಲ ಸಿಗ್ತಿತ್ತು ಅಂತ. ಮತ್ತು ಈ ಬ್ರ್ಯಾಂಡ್ ಮೇಲೆ ಇದ್ದಿದ್ದ ನಂಬಿಕೆ ಇಂಡಿಯಾದಲ್ಲಿ ಸಕ್ಸಸ್ ಕಾಣೋಕ್ಕೆ ಒಂದು ಕಾರಣ ಆಗಿದೆ. ಈ ಗಾಡಿ ನಮಗೆ ಸಿಗೋದು 3 ಸಿಲಿಂಡರು 39 HP ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾರ್ಸ್ ಪವರ್ನ ಪ್ರೆಸೆಂಟ್ ಮಾಡೋಕ್ಕೆ ಇಲ್ಲಿ ಹಾರ್ಸ್ ಚಿತ್ರ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಈ ಗಾಡಿಗಳಲ್ಲಿ ಬ್ರೇಕ್ ಸಿಸ್ಟಮ್ನ ಯೂನಿಕ್ ಆಗಿ ಕೊಟ್ಟಿದ್ದಾರೆ. ಯಾಕೆಂದರೆ ಈ ಥರ ಬ್ರೇಕು ಫೂಟ್ ರೆಸ್ಟು ಬೇರೆ ಗಾಡಿಗಳಲ್ಲಿ ಎಲ್ಲೂ ಸಿಗಲ್ಲ ನೋಡೋಕ್ಕೆ. ಇವರೇ ಗಾಡಿ ಓನರ್ ಮಗ. ಇದೇನಂತ ಗೊತ್ತಾ ನಿಂಗೆ? ಏನ್ ನಿಂಗೆ ಒಬ್ನಿಗೆ ಎಲ್ಲ ಗೊತ್ತಿರಂಗ್ ಮಾತಾಡ್ತಿದ್ಯಾ? ಅದು ಹೈಡ್ರಾಲಿಕ್ ಲಿಫ್ಟಿಂಗ್ ಲಾಕು. ಎಲ್ಲ ಗಾಡಿಲೂ ಕೂಲೆಂಟ್ ಕಂಟೈನರ್ನ ಒಳಗಡೆ ಕೊಟ್ಟಿದ್ರೆ, ಈ ಗಾಡಿಲಿ ಕೂಲೆಂಟ್ ಕಂಟೈನರ್ನ ಒಳಗಡೆ ಕೊಟ್ಟಿದ್ದಾರೆ. ಗುರು ಸ್ವಲ್ಪ ಚೇಂಜ್ ಇರ್ಲಿ ಅಂತ ಗುರು ಕೊಟ್ಟವ್ರೆ ಬಿಡು. ಆದ್ರೂ ಇಲ್ಲಿ ಇಂಡಿಕೇಟರ್ ಸಣ್ಣದಾಗಿ ಕೊಟ್ಟಿಲ್ಲ, ಬೇರೆ ಗಾಡಿಗಳಲ್ಲಿ ದೊಡ್ಡದಾಗಿ ಕೊಟ್ಟಿರ್ತಾರೆ. ಈ ಗಾಡಿಲಿ ಬ್ರೇಕ್ ಲಿವರು, ಕ್ಲಚ್ ಲಿವರು, ಗೇರ್ ಬಾಕ್ಸು, ಸಿಟ್ಟಿಂಗ್ ಪೊಸಿಷನ್ ಎಲ್ಲ ಕೂಡ ಯೂನಿಕ್ ಆಗಿದೆ. ಎಲ್ಲ ಸ್ಟ್ರಕ್ಚರ್ ಕೂಡ ಯೂನಿಕ್ ಆಗಿದೆ. ಈ ಗಾಡಿ ಟ್ರ್ಯಾಕ್ಟರ್ ವಿಡಿಯೋ ಮಾಡೋಣ ಅಂತ ಬಂದಿದ್ದು, ಕಾಫಿ ಬೇರೆ ಕೊಟ್ಟಿದ್ದಾರೆ. ಇವನ್ ನೋಡ್ರಿ ಹೆಂಗ್ ಕುಡಿತಾವ ಇವನು. ಈ ಗಾಡಿಲಿ ನಮಗೆ ಆಯಿಲ್ ಬಾತ್ ಏರ್ ಫಿಲ್ಟರ್ ಸಿಗುತ್ತೆ. ಇದನ್ನ ಈ ಥರ ಲಿಫ್ಟ್ ಮಾಡಿದ್ರೆ ಓಪನ್ ಆಗುತ್ತೆ. ಮತ್ತು ಇದು ಓಪನ್ ಮಾಡಿದ್ರೆ ಬಾನೆಟ್ ಕೂಡ ಓಪನ್ ಮಾಡೋಕ್ಕೆ ಕೂಡ ಈಸಿ ಆಗುತ್ತೆ. ಕೆಳಗಡೆ ನಮಗೆ ಆಯಿಲ್ ಕಂಟೈನರ್ ಇದೆ, ಇಲ್ಲಿ ಬಂದು ಡಸ್ಟು ಅಕ್ಯುಮುಲೇಟ್ ಆಗುತ್ತೆ. ಈ ಗಾಡಿ 2017 ಮಾಡಲು. ಈ ಗಾಡೀಲಿ ನಮಗೆ ಸಿಗೋದು ಆರ್ಡಿನರಿ ಸ್ಟೇರಿಂಗು, ಪವರ್ ಸ್ಟೇರಿಂಗ್ ಅಲ್ಲ. ಸ್ಪೀಡಲ್ಲಿದ್ದಾಗ ಮಾತ್ರ ಪವರ್ ಸ್ಟೇರಿಂಗ್ ಥರ ಫೀಲ್ ಬರುತ್ತೆ. ಸ್ವಲ್ಪ ಸ್ಲೋ ಆದರೆ ಸ್ಟೇರಿಂಗು ಹಾರ್ಡಾಗೇ ಇರುತ್ತೆ. ಸ್ಟೇರಿಂಗ್ ವೀಲ್ ಬೇಸ್ ಮಾತ್ರ ಅಗ್ಲಾಗೇ ಇದೆ. ಈ ಗಾಡೀಲಿ ಬ್ಯಾಟ್ರಿ ಪೊಸಿಷನ್ ಕೂಡ ಸ್ಟೇರಿಂಗ್ ಹತ್ರನೇ ಕೊಟ್ಟಿದ್ದಾರೆ. ಬೇರೆ ಗಾಡಿಗಳಲ್ಲಿ ನಾವು ನೋಡಿದಂಗೆ ಜಾಂಡಿರಲ್ಲಿ ಫ್ರಂಟಲ್ಲಿ ಇತ್ತು, ಇಂಡಿಯನ್ ಟ್ರ್ಯಾಕ್ಟರ್ಸ್ ಅಲ್ಲಾದರೆ ಸೈಡಲ್ಲಿ ಕೊಟ್ಟಿರ್ತಾರೆ. ಅದೇ ಇದ್ರು ಈ ಗಾಡೀಲಿ ಸ್ಟೇರಿಂಗ್ ಹತ್ರನೇ ಕೊಟ್ಟಿದ್ದಾರೆ. ಈ ಗಾಡೀಲಿ 3 ಡೀಸೆಲ್ ಫಿಲ್ಟರ್ ಒಂದೇ ಕಡೆ ಕೊಟ್ಟಿದ್ದಾರೆ. ಈ ಟ್ರ್ಯಾಕ್ಟರ್ಲಿ ಆರ್ನ್ ಸೌಂಡೇ ಒಂಥರ ಚೇಂಜ್. ಓಪನ್ ಮಾಡೋ ಬಾನಟ್ಟು, ಲಿಫ್ಟ್ ಮಾಡು. ಈ ಗಾಡಿ ನೋಡ್ಬೋದು ಫ್ಯೂಯಲ್ ಟ್ಯಾಂಕ್ ಯಾವ ತರ ಇದೆ ಅಂತ. ಎಲ್ಲ ಗಾಡಿಗಳಲ್ಲೂ ಇಲ್ಲಿ ಈ ತರ ಸಿಗುತ್ತೆ. ಇಲ್ಲಿ ಮಾತ್ರ
ಹಾರಿಜಾಂಟಲ್ ಆಗಿ ಕೊಟ್ಟಿದ್ದಾರೆ. ಈ ಗಾಡೀಲಿ ನಮಗೆ ಸಿಂಗಲ್ ಸ್ಪೀಡ್ ಪಿ ಟಿ ಒ ಸಿಗುತ್ತೆ. 30 HP ಟ್ರ್ಯಾಕ್ಟರ್ ಕಾಂಟ್ರಿಬ್ಯೂಷನ್ನು ಪಿ ಟಿ ಒಗೂ ಇರುತ್ತೆ. ಮತ್ತು ನೆಕ್ಸ್ಟು ಈ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋಕ್ಕೆ ಬಂದರೆ ಇದು ಡ್ರೈ ಡಿಸ್ಕ್ ಬ್ರೇಕು. ಈ ಗಾಡಿಗೆ ರೀಸೆಂಟಾಗಿ MRF ಟೈರ್ಸ್ನ ಹಾಕ್ಸಿದ್ದಾರೆ, ಹೊಸ್ದಾಗಿ ಕಾಣಿಸ್ತಿದೆ. ಇದರಲ್ಲಿ ಹ್ಯಾಂಡ್ ಬ್ರೇಕು ಇಲ್ಲಿ ಸಿಗುತ್ತೆ. ಮಾಮೂಲಿ ಈ ಥರ ಲಿಫ್ಟ್ ಮಾಡಿದ್ರೆ ಬ್ರೇಕು ಲಾಕ್ ಆಗುತ್ತೆ. ಮತ್ತು ರಿಲೀಸ್ ಮಾಡಬೇಕಂದ್ರೆ ಇದನ್ನ ಪ್ರೆಸ್ ಮಾಡಿ ಕೆಳಗಡೆ ಇದು ಮಾಡಿದ್ರೆ ಸಾಕು, ಆಗ್ತಾನೆ ಇದು. ಇದು 2017 ಗಾಡಿ. ಇದು ಟೋಟಲ್ಲು ಓಡ್ರೋ. ಈ ಗಾಡಿ ಗಂಟೆಗೆ ಹೆಚ್ಚು ಕಮ್ಮಿ 3.5 ಲೀಟರ್ ಡೀಸೆಲ್ನ ಕುಡಿಯುತ್ತೆ. ಇದ್ರ ವೆಯ್ಟ್ ಬಗ್ಗೆ ಮಾತಾಡೋಕ್ಕೆ ಬಂದರೆ ಈ ಗಾಡಿ ವೆಯ್ಟು 1700 kg. ಮತ್ತು ಇದ್ರ ಲಿಫ್ಟಿಂಗ್ ಕೆಪಾಸಿಟಿ ಬಗ್ಗೆ ಮಾತಾಡೋಕ್ಕೆ ಬಂದರೆ ಈ ಗಾಡಿ 1100 kg ತನಕ ಲಿಫ್ಟ್ ಮಾಡುತ್ತೆ. ಮತ್ತು ಇದರಲ್ಲಿ 3 ಪಾಯಿಂಟ್ ಲಿಂಕೇಜ್ ಕೂಡ ಬರುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗಾಯ್ಸ್, ಬಾಯ್ ಬಾಯ್.